ಅದೊಂದು ದಿನ ನರಿಯೊಂದು ರೈತನೊಬ್ಬನ ಮನೆಯ ಮುಂದೆ ಹೋಗ್ತಾ ಇತ್ತು. ಮನೆಯ ಚಾವಣಿಯ ಮೇಲೆ ಕುಳಿತು ಕೊಕ್ಕೊಕ್ಕೋ ಎಂದು ಕೂಗುತ್ತಿದ್ದ ಹುಂಜವನ್ನು ನೋಡಿ ನರಿಯ ಬಾಯಲ್ಲಿ ನೀರೂರಿತು. ಅದು ಸಮೀಪಕ್ಕೆ ಬಂದು, ನಮಸ್ಕಾರ ಹುಂಜರಯ್ಯ, ಚೆನ್ನಾಗಿದ್ಯಾ? ನಿನ್ನನ್ನು ಕಂಡು ಬಹಳ ದಿವಸವಾಯ್ತು, ಕೆಳಗಿಳಿದು ಬಾ, ಮಾತಾಡೋಣ ಅಂತ ಹೇಳಿತು. ಹುಂಜ ಕಿಲಾಡಿ ನರಿಯ ಉಪಾಯವನ್ನ ಗ್ರಹಿಸಿ ಹೇಳ್ತು, ಕೆಳಗೆ ಬರೋಕೆ ನಂಗೂ ಆಸೆ, ಆದ್ರೆ ಏನ್ ಮಾಡೋದು? ನನ್ನನ್ನು ತಿನ್ನೋಕೆ ಹೊಂಚು ಹಾಕ್ತಿರೋ ಪ್ರಾಣಿಗಳು ಬೇಕಾದಷ್ಟಿವೆ. ಅಯ್ಯೋ, ಪ್ರಾಣಿಗಳು ಶಾಂತಿ ಸಂಧಾನ ಮಾಡ್ಕೊಂಡಿವೆ ಅಂತ ನಿಂಗೆ ಗೊತ್ತಿಲ್ವೇ ಹುಂಜಪ್ಪ? ಇದರ ಪ್ರಕಾರ ಒಂದು ಪ್ರಾಣಿ ಇನ್ನೊಂದಕ್ಕೆ ಯಾವ ರೀತಿಯಿಂದಲೂ ಅಪಾಯ ಮಾಡಬಾರ್ದು ಎನ್ನುತ್ತಾ ದೊಡ್ಡ ಭಾಷಣವನ್ನೇ ಬಿಗಿತು ನರಿ. ಹುಂಜ ತನ್ನ ಕತ್ತನ್ನು ಉದ್ದ ಮಾಡಿ ಹತ್ತಿತ್ತ ನೋಡತೊಡಗಿತು. ಅದೇನು ಅಷ್ಟೊಂದು ಆಸಕ್ತಿಯಿಂದ ನೋಡ್ತಾ ಇದ್ದೀಯಾ ಎಂದು ನರಿ ಕೇಳಿತು. ಏನೂ ಇಲ್ಲ, ದೂರದಲ್ಲಿ ಕುದುರೆ ಸವಾರ ಬರ್ತಿದ್ದಾನೆ, ಅವನ ಹಿಂದೆ 4 ಬೇಟೆ ನಾಯಿಗಳು ಬರ್ತಿವೆ, ಅವರನ್ನ ನೋಡ್ತಾ ಇದ್ದೆ ಅಷ್ಟೆ. ಮುಂದೇನಾಯ್ತು ಹೇಳು ಎಂದಿತು ಹುಂಜ. ನರಿಯ ಎದೆ ದವಗುಟ್ಟತೊಡಗಿತು. ಹುಂಜಪ್ಪ, ನಾನು ಬರ್ತೀನಿ, ಏನೋ ಕೆಲ್ಸವಿದೆ ಎನ್ನುತ್ತಾ ಅದು ಮುಂದೆ ಹೆಜ್ಜೆ ಇಟ್ಟಿತು. ಪ್ರಾಣಿಗಳಲ್ಲಿ ಶಾಂತಿ ಸಂಧಾನ ಆಗಿದೆ ಅಂದ್ಯಲ್ವಾ, ಬೇಟೆ ನಾಯಿಗಳಿಗೆ ನೀನು ಯಾಕೆ ಹೆದರ್ಕೋತಿದ್ದೀಯಾ ಎಂದು ಛೇಡಿಸಿತು ಹುಂಜ. ಯಾರಿಗೊತ್ತು, ಈ ಶಾಂತಿ ಸಂಧಾನದ ವಿಷಯ ಬೇಟೆ ನಾಯಿಗಳಿಗೆ ಇನ್ನೂ ಗೊತ್ತಿಲ್ಲದೆ ಇದ್ರೆ ಎನ್ನುತ್ತಾ ನರಿ ಕಾಲಿಗೆ ಬುದ್ಧಿ ಹೇಳಿತು. ಸುಳ್ಳು ಹೇಳುವವರು ತಮ್ಮ ಸುಳ್ಳಿನಲ್ಲಿ ತಾವೇ ಸಿಕ್ಕಿ ಹಾಕಿಕೊಳ್ತಾರೆ. ಅದಕ್ಕಾಗಿ ನಾವು ಯಾವಾಗಲೂ ಸತ್ಯವನ್ನೇ ನುಡಿಬೇಕು. ಎಲ್ಲೋ ಕೇಳಿದ್ದೆ, ಸುಳ್ಳು ಹೇಳಿದ್ರೆ ಮಾತ್ರ ಅದನ್ನ ನೆನಪಿಟ್ಕೋಬೇಕು, ಸತ್ಯ ಹೇಳಿದ್ರೆ ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ವಾ? ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್, ಧನ್ಯವಾದಗಳು.